ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲ್ಲವಿನಲ್ಲಿ ಕಥಾ ಸರಣಿಯ 43ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಮರುದಿನ ಆಫೀಸಿನಲ್ಲಿ ಎಲ್ಲವೂ ತೀವ್ರ ಚಟುವಟಿಕೆಯಿಂದ ಕೂಡಿತ್ತು. ಅನ್ವಿತಾಳನ್ನ ಹೊರತುಪಡಿಸಿ ಆಫೀಸಿನ ಪ್ರತಿಯೊಬ್ಬ ಉದ್ಯೋಗಿಯು ಆಶಿಕ್ ಜೋಯಿಶ್ ಹಮ್ಮಿಕೊಂಡಿದ್ದ ಪಾರ್ಟಿಗೆ ಹಾಜರಾಗಲು ತುಂಬಾ ಉತ್ಸುಕರಾಗಿದ್ರು. ಅನ್ವಿತಾ ಮಾತ್ರ ಪಾರ್ಟಿಗೆ ಹೋಗ್ಬೇಕೋ ಬೇಡವೋ ಎಂಬ ಗೊಂದಲದಲ್ಲೇ ಒದ್ದಾಡ್ತಾ ಇದ್ಲು. ಮೊದಲು ಅವಳು ಪಾರ್ಟಿಗೆ ಹೋಗ್ಬಾರ್ದು ಎಂದೇ ಗಟ್ಟಿ ನಿರ್ಧಾರ ಮಾಡಿದ್ಲು. ಆದರೆ ಆಫೀಸಿನಲ್ಲಿ ಶ್ರೇಷ್ಠಳ ವಾದಗಳನ್ನ ಕೇಳಿದ ಮೇಲೆ ಹಾಗೂ ಫೋನಿನಲ್ಲಿ ರಿಷಬ್ ನೀಡಿದ ಸಲಹೆಗಳನ್ನ ಯೋಚಿಸಿದ ಮೇಲೆ ಅವಳ ಮನಸ್ಸು ಬದಲಾಯಿತು. ನಾನು ಪಾರ್ಟಿಗೆ ಹೋಗದಿದ್ರೆ ನಾನು ಆಶಿಕ್ನನ್ನ ಎದುರಿಸಲು ಹೆದರುತ್ತಿದ್ದೇನೆ ಹಾಗೂ ಉದ್ದೇಶಪೂರ್ವಕವಾಗಿಯೇ ತಪ್ಪಿಸ್ಕೊಳ್ತಿದ್ದೀನಿ ಅಂತ ಜನರು ನನ್ನನ್ನು ಜಡ್ಜ್ ಮಾಡೋಕೆ ಶುರು ಮಾಡ್ತಾರೆ ಅಂತ ಅವಳಿಗೆ ಅನ್ನಿಸ್ತು. ಆದ್ರಿಂದ ಅವಳು ತನ್ನ ನಿರ್ಧಾರವನ್ನ ಬದಲಿಸಿ ಪಾರ್ಟಿಗೆ ಹೋಗೋಕೆ ರೆಡಿ ಆದ್ಲು. ತನ್ನ ಲ್ಯಾಪ್ಟಾಪಿನಲ್ಲಿ ಆಫೀಸಿನ ಅಧಿಕೃತ ಇಮೇಲ್ ತೆರೆದು ಪಾರ್ಟಿಯ ಸಮಯ ಮತ್ತು ವೆನ್ಯೂ ಪರಿಶೀಲಿಸಿದ್ಲು. ನಂತರ ರಿಷಬ್ಗೆ ಮೆಸೇಜ್ ಮಾಡಿ ತನ್ನ ಪ್ಲಾನ್ ತಿಳಿಸಿದ್ಲು ಮತ್ತು ಶ್ರೇಷ್ಠಗೂ ತಾನು ಬರ್ತಿರುವುದಾಗಿ ಭರವಸೆ ನೀಡಿದ್ಲು. ಆಫೀಸಿನಿಂದ ಅರ್ಧ ದಿನದ ರಜೆ ತಗೊಂಡು ಎಲ್ಲರಂತೆ ಸಿದ್ಧರಾಗಲು ಮನೆಗೆ ಮರಳಿದ್ಲು. ಪಾರ್ಟಿಗೆ ಹೋಗೋಕೆ ನಿರ್ಧರಿಸಿದ್ದೇನೋ ನಿಜ, ಆದ್ರೆ ಈಗ ಅವಳ ಹೃದಯ ಬಡಿತ ಮತ್ತು ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿತ್ತು. ಸತ್ಯವೇನೆಂದ್ರೆ ಇಂದಿಗೂ ಅವಳು ಆಶಿಕ್ನನ್ನ ಭೇಟಿಯಾದಾಗ್ಲೆಲ್ಲ ಅವನ ಆ ಪ್ರಶ್ನಾರ್ಥಕ ಕಣ್ಣುಗಳು ಮತ್ತು ಕ್ಷಮೆಯಾಚನೆಗಳು ಅವಳ ಅಂತರಂಗದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸ್ತಿದ್ವು. ಹೊರಗಡೆ ಜಗತ್ತಿಗೆ ತನ್ನ ಭಾವನೆಗಳನ್ನ ತೋರಿಸಿಕೊಳ್ದಿದ್ರು ಅದನ್ನ ನಿರಾಕರಿಸಲು ಅವಳಿಗೆ ಸಾಧ್ಯವಿರಲಿಲ್ಲ. ಆಶಿಕ್ ಇಂದಿಗೂ ಅವಳ ಪ್ರತಿ ಹೃದಯ ಬಡಿತದಲ್ಲೂ ಜೀವಂತವಾಗಿದ್ದ. ತನ್ನನ್ನ ತಾನು ಕಲ್ಲಿನಂತೆ ಮಾಡಿಕೊಳ್ಳುವ ಎಲ್ಲ ಪ್ರಯತ್ನಗಳನ್ನ ಮಾಡಿ ಪ್ರಪಂಚದ ದೃಷ್ಟಿಯಲ್ಲಿ ಬಲಶಾಲಿಯಾಗಿ ಕಾಣಿಸ್ಕೊಂಡಿದ್ರು ಅವಳೊಳಗೆ ಆಶಿಕ್ನನ್ನ ಅಪಾರವಾಗಿ ಪ್ರೀತಿಸುವ ಅದೇ ಹಳೆಯ ಅನ್ವಿತಾ ಇಂದಿಗೂ ಬದುಕಿದ್ಲು. ಸಮಾಜದ ಅಪಹಾಸ್ಯ, ಜನರ ಹೀಯಾಳಿಕೆ ಮತ್ತು ಕಠಿಣ ಪ್ರಶ್ನೆಗಳನ್ನ ಎದುರಿಸಿಯೂ ಅವಳು ತನ್ನ ಮಗುವನ್ನ ಈ ಜಗತ್ತಿಗೆ ಕರೆತಂದಿದ್ದು ಆಶಿಕ್ ಮೇಲಿದ್ದ ಅಪಾರ ಪ್ರೀತಿಯಿಂದಲೇ. ಆಶಿಕ್ ತನ್ನ ಜೊತೆಗಿಲ್ದಿದ್ರು ಕನಿಷ್ಠ ಅವನ ಪ್ರತಿಬಿಂಬವಾದ ಆಯುಷ್ ತನ್ನೊಂದಿಗಿರ್ತಾನೆ ಎಂಬ ಸಮಾಧಾನ ಅವಳಿಗಿತ್ತು. ಬಹುಶಃ ಆಯುಷ್ನ ಉಪಸ್ಥಿತಿಯಿಂದಾಗಿಯೇ ಅವಳಿಗೆ ಇಷ್ಟು ವರ್ಷಗಳಾದ್ರೂ ಆಶಿಕ್ನನ್ನ ತನ್ನ ಹೃದಯದಿಂದ ಹೊರ ಹಾಕೋಕೆ ಸಾಧ್ಯವಾಗಿರ್ಲಿಲ್ಲ. ಅವನಿಂದ ದೂರವಾದ ಮೇಲೇನೂ ಅವಳು ತನ್ನ ನೆನಪುಗಳು ಮತ್ತೆ ಭಾವನೆಗಳಲ್ಲಿ ಅವನನ್ನ ಜೀವಂತವಾಗಿರಿಸ್ಕೊಂಡಿದ್ಲು. ಅವನು ಯಾವಾಗ್ಲೂ ಅವಳ ಹೃದಯದಲ್ಲಿದ್ದ, ಕೆಲವೊಮ್ಮೆ ಕೋಪವಾಗಿ, ಕೆಲವೊಮ್ಮೆ ಪ್ರೀತಿಯಾಗಿ, ಕೆಲವೊಮ್ಮೆ ಅವಳ ವಿಧಿಯಾಗಿ. ಸಂಜೆಯಾಗ್ತಾ ಬಂತು. ಪಾರ್ಟಿ 7 ಗಂಟೆಗೆ ನಿಗದಿಯಾಗಿತ್ತು. ಆದ್ರೆ ಅನ್ವಿತಾ ಇನ್ನೂ ರೆಡಿಯಾಗಿರ್ಲಿಲ್ಲ. ಅವಳು ರಿಷಬ್ಗೆ ಕಾಲ್ ಮಾಡಿದಾಗ ಅವನು ಅರ್ಜೆಂಟ್ ಸರ್ಜರಿಯಲ್ಲಿದ್ದಾನೆ ಮತ್ತು ಪಾರ್ಟಿಗೆ ಬರಲು ತಡವಾಗಬಹುದು ಅಥವಾ ಸಾಧ್ಯವಾಗದೇ ಇರಬಹುದು ಎಂಬ ವಿಷಯ ತಿಳಿಯಿತು. ಪಾರ್ಟಿಗೆ ಒಬ್ಬಂಟಿಯಾಗಿ ಹೋಗುವ ಆಲೋಚನೆಯೇ ಅನ್ವಿತಾಗೆ ತೀವ್ರ ಆತಂಕ ತಂದೊಡ್ಡಿತ್ತು. ಅಲ್ಲಿ ಆಫೀಸಿನ ಪರಿಚಿತ ಜನರಿದ್ರು. ಅವಳ ಸ್ವಭಾವದಿಂದಾಗಿ ಶ್ರೇಷ್ಠಳನ್ನ ಬಿಟ್ರೆ ಬೇರೆ ಯಾರೂ ಆತ್ಮೀಯರಿರ್ಲಿಲ್ಲ. ಶ್ರೇಷ್ಠ ಕೂಡ ತನ್ನ ಬಾಯ್ ಫ್ರೆಂಡ್ ಜೊತೆ ಬರುವವಳಿದ್ಲು. ಇದೆಲ್ಲವನ್ನ ಯೋಚಿಸಿದ ಅನ್ವಿತಾಳ ಮೂಡ್ ಸಂಪೂರ್ಣ ಹಾಳಾಯಿತು. ಅವಳು ಪಾರ್ಟಿಗೆ ಹೋಗುವ ಪ್ಲಾನ್ ಕ್ಯಾನ್ಸಲ್ ಮಾಡೋಕೆ ಡಿಸೈಡ್ ಮಾಡಿದ್ಲು. ಸರಿಯಾಗಿ ಅದೇ ಸಮಯಕ್ಕೆ ಡೋರ್ ಬೆಲ್ ಬಾರಿಸ್ದು. ಅಮ್ಮ ಹೋಗಿ ಬಾಗ್ಲು ತೆರೆದಾಗ ಅಲ್ಲಿ ಕೈಯಲ್ಲಿ ಟಕ್ಸಡೋ ಸೂಟ್ ಹಿಡಿದು ರಿಷಬ್ ನಿಂತಿದ್ದ. ಅವನಿನ್ನೂ ಆಸ್ಪತ್ರೆಯ ಯೂನಿಫಾರ್ಮ್ನಲ್ಲೇ ಇದ್ದ. ಅಂದ್ರೆ ಸರ್ಜರಿ ಮುಗಿಸಿ ಬಟ್ಟೆ ಬದಲಾಯಿಸೋಕ್ಕೂ ಟೈಮ್ ಇಲ್ಲದೆ ನೇರವಾಗಿ ಇಲ್ಲಿಗೆ ಓಡ್ ಬಂದಿದ್ದ. ಯಾರು ಬಂದಿದ್ದಾರೆ ಅಂತ ನೋಡೋಕೆ ಅನ್ವಿತಾ ಕೋಣೆಯಿಂದ ಹೊರ ಬಂದಾಗ ಆಸ್ಪತ್ರೆ ಡ್ರೆಸ್ನಲ್ಲಿ ಕೈಯಲ್ಲೊಂದು ಸೂಟ್ ಹಿಡಿದು ನಿಂತಿದ್ದ ರಿಷಬ್ನನ್ನ ನೋಡಿ ಅವಳಿಗೆ ನಗು ತಡೆಯೋಕ್ಕಾಗ್ಲಿಲ್ಲ. ಸೋಫಾದ ಮೇಲೆ ಕುಳಿತು ನಗ್ತಾನೆ, ಇದೇನಿದು ಡಾಕ್ಟರ್ ಸಾಹೇಬ್ರೆ, ಪಾರ್ಟಿಗೆ ಹೋಗೋಕೆ ಎಷ್ಟು ಆತ್ರ ಅಂದ್ರೆ ಆಸ್ಪತ್ರೆ ಬಟ್ಟೆನೂ ಬದಲಾಯಿಸಿಲ್ಲ, ಇಲ್ಲೇ ಸ್ನಾನ ಮಾಡಿ ರೆಡಿ ಆಗುವ ಉದ್ದೇಶದಿಂದ ಬಂದಿದ್ದೀರಾ? ಹೊರಗೆ ಯಾಕೆ ನಿಂತಿದ್ದೀರಾ? ಒಳಗ್ ಬನ್ನಿ ಅಂದ್ಲು. ಅವಳು ನಗ್ತಿರೋದನ್ನ ನೋಡಿ ರಿಷಬ್ ಸಣ್ಣಗೆ ಮುಗುಳ್ ನಗ್ತಾ ಸೂಟನ್ನ ಅಮ್ಮನ ಕೈಗೆ ಕೊಟ್ಟ. ಒಳಗ್ ಬಂದು, ಅಮ್ಮ ಇದನ್ನೊಂದು ಸ್ವಲ್ಪ ಇಸ್ತ್ರಿ ಮಾಡಿಕೊಡಿ, ಹಾಗೆ ನನಗೊಂದು ಟವಲ್ ಕೊಡಿ, ನಾನು ಸ್ನಾನ ಮಾಡಿ ಬರ್ತೀನಿ. ಇನ್ನು ಮೇಡಮ್, ನಿಮ್ ನಗು ಮುಗ್ದಿದ್ರೆ ಬೇಗ ರೆಡಿಯಾಗಿ, ನಿಮ್ ಬಾಸ್ ಪಾರ್ಟಿಗೆ ಲೇಟ್ ಆಗ್ತಿದೆ ಎಂದು ನೇರವಾಗಿ ಬಾತ್ರೂಮ್ ಕಡೆಗೆ ಹೋದ.
ಸುಮಾರು 1 ಗಂಟೆಯ ನಂತರ ಇಬ್ಬರು ರಿಷಬ್ನ ಕಾರಿನಲ್ಲಿ ಪಾರ್ಟಿಗೆ ಹೊರಟರು. ಕಾರಿನಲ್ಲಿ ಹಗುರವಾದ ಮಾತುಕತೆ ನಡೀತಾ ಇತ್ತು. ಅನ್ವಿತಾ, ಶಸ್ತ್ರಚಿಕಿತ್ಸೆಯಲ್ಲಿದ್ರೆ ಎಂದಿರಾ, ಆಮೇಲೆ ಹೀಗ್ ನೇರವಾಗಿ ಹೇಗ್ ಬಂದ್ರಿ ಎಂದು ಕೇಳಿದ್ಲು. ರಿಷಬ್ ರಸ್ತೆಯತ್ತ ಗಮನವಿಟ್ಟು ನಗ್ತಾ, ಹೌದು, ಬ್ಯುಸಿ ಇದ್ದೆ. ಆದ್ರೆ ಗಮ್ಯಸ್ಥಾನ ತಲುಪಿದ ಮೇಲೆ ಮತ್ತಷ್ಟು ತೊಂದರೆ ಎದುರಾಗುವ ಈ ಪ್ರಯಾಣದಲ್ಲಿ ನಿಮ್ಮನ್ನ ರಸ್ತೆ ಮಧ್ಯೆ ಒಬ್ಬಂಟಿಯಾಗಿ ಹೇಗ್ ಬಿಡ್ಲಿ? ಒಬ್ಬ ಡಾಕ್ಟರ್ ಆಗಿ ನನ್ನ ಪೇಷಂಟ್ ವಿಷಯದಲ್ಲಿ ನಾನಷ್ಟು ಅಸಡ್ಡೆಯಾಗಿರಲು ಹೇಗ್ ಸಾಧ್ಯ ಅಂದ. ಅನ್ವಿತಾ ಮುಗುಳ್ನಗ್ತಾ, ಸರಿ ಡಾಕ್ಟರ್ ಸಾಹೇಬ್ರೆ, ನಿಮ್ಮ ಪ್ರತಿಯೊಬ್ಬ ಪೇಷಂಟನ್ನು ಹೀಗೆ ನೋಡ್ಕೊಳ್ತೀರಾ ಅಂದ್ಲು. ಉತ್ತರ ಗೊತ್ತಿದ್ರು ರಿಷಬ್ ನೇರವಾಗಿ ಅವಳ ಕಡೆ ನೋಡ್ದೆ. ಇಲ್ಲ ಮೇಡಮ್, ಈ VIP ಟ್ರೀಟ್ಮೆಂಟ್ ಕೇವಲ ನಿಮಗಷ್ಟೇ ಎಂದ. ಅನ್ವಿತಾ ಹೊರಗೆ ನೋಡ್ತಾ ನಕ್ಲು. ಅವಳು ತನ್ನ ಪ್ರಶ್ನೆಯನ್ನ ತಮಾಷೆಯಾಗಿ ಕೇಳಿದ್ಲು, ಮತ್ತೆ ಅವನು ಕೊಟ್ಟ ಉತ್ತರವನ್ನ ಒಪ್ಕೊಂಡಿದ್ಲು. ಆದ್ರೆ ಅವನು ಈ ಪಾರ್ಟಿಗೆ ಇಷ್ಟು ಆತ್ರದಿಂದ ಬರೋಕೆ ನಿಜವಾದ ಕಾರಣವೇನೆಂದು ಅವಳಿಗೆ ಹೇಳೋಕೆ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಇಂದು ಸಂಜೆ ಸರ್ಜರಿಗೆ ಹೋಗುವ ಮುನ್ನ ರಿಷಬ್ ತನ್ನ ಸಹ ವೈದ್ಯೆಯಾದ ಡಾಕ್ಟರ್ ಸ್ನೇಹ ಅವರ ಕ್ಯಾಬಿನ್ಗೆ ಹೋಗಿದ್ದ. ಆಪರೇಷನ್ ಆಗಬೇಕಾಗಿದ್ದ ಗರ್ಭಿಣಿ ಮಹಿಳೆಯ ಕೆಲವು ಮುಖ್ಯ ವರದಿಗಳನ್ನ ಪರಿಶೀಲಿಸುವುದು ಅವನ ಉದ್ದೇಶವಾಗಿತ್ತು. ಆದ್ರೆ ಸ್ನೇಹ ಅವರ ರೂಮ್ ತಲುಪಿದಾಗ ಅವನು ಕಂಡ ಆ ದೃಶ್ಯ ಅವನನ್ನ ಸಂಪೂರ್ಣವಾಗಿ ದಿಗ್ಭ್ರಮೆಗೊಳಿಸಿತ್ತು. ಡಾಕ್ಟರ್ ಸ್ನೇಹ ಅವರೆದುರು ಅನ್ವಿತಾ ಕುಳಿತಿದ್ಲು. ಇಬ್ರು ಏನೋ ತೀವ್ರವಾಗಿ ಚರ್ಚಿಸ್ತಿದ್ರು. ಅನ್ವಿತಾಗೆ ಡಾಕ್ಟರ್ ರಿಷಬ್ ಯಾರೆಂದು ತಿಳಿಲಿಲ್ಲ. ಆದ್ರೆ ರಿಷಬ್ಗೆ ಅನ್ವಿತಾ ಯಾರಂತ ಚೆನ್ನಾಗಿ ಗೊತ್ತಿತ್ತು. ಡಾಕ್ಟರ್ ಸ್ನೇಹ ರಿಷಬ್ನನ್ನ ನೋಡಿ ಮುಗುಳ್ನಕ್ಕು ಮೇಜಿನ ಮೇಲಿದ್ದ ಫೈಲ್ ಕೊಡ್ತಾ, ನಮಸ್ಕಾರ ಡಾಕ್ಟರ್, ನಿಮ್ಗಾಗಿ ಕಾಯ್ತಾ ಇದ್ದೆ, ರಿಪೋರ್ಟ್ಸ್. ಡಾಕ್ಟರ್ ಸ್ನೇಹ ಅವರ ಎದುರು ಅನ್ವಿತಾ ಕುಳಿತಿದ್ಲು. ಇಬ್ರು ಏನೋ ತೀವ್ರವಾಗಿ ಚರ್ಚೆ ಮಾಡ್ತಾ ಇದ್ರು. ಅನ್ವಿತಾಗೆ ಡಾಕ್ಟರ್ ರಿಷಬ್ ಯಾರಂತ ತಿಳಿಲಿಲ್ಲ. ಆದ್ರೆ ರಿಷಬ್ಗೆ ಅನ್ವಿತಾ ಯಾರಂತ ಚೆನ್ನಾಗಿ ಗೊತ್ತಿತ್ತು. ಡಾಕ್ಟರ್ ಸ್ನೇಹ ರಿಷಬ್ನನ್ನ ನೋಡಿ ಮುಗುಳ್ನಕ್ಕು ಟೇಬಲ್ ಮೇಲಿದ್ದ ಫೈಲ್ ಕೊಡ್ತಾ, ನಮಸ್ಕಾರ ಡಾಕ್ಟರ್, ನಿಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೆ, ರಿಪೋರ್ಟ್ಸ್ ಮತ್ತೆ ಪ್ರಿಸ್ಕ್ರಿಪ್ಷನ್ ಇಲ್ಲಿದೆ ಎಂದ್ಲು. ರಿಷಬ್ ಫೈಲ್ ತಗೊಂಡು ಓದೋಕೆ ಶುರು ಮಾಡ್ದ. ಅಷ್ಟರಲ್ಲಿ ಡಾಕ್ಟರ್ ಸ್ನೇಹ ಅನ್ವಿತಾಳತ್ತ ತಿರುಗಿ, ನೋಡಿ ಅನ್ವಿತಾ, ಈಗ ಮಾತ್ರೆಗಳಿಂದ ಕೆಲಸವಾಗಲ್ಲ, ನೀವು ಅಬಾರ್ಷನ್ ಮಾಡಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಕಳೆದ 2 ವರ್ಷಗಳಲ್ಲಿ ಇದು 3ನೇ ಸಾರಿ. ಇಷ್ಟೊಂದು ಹೈಲಿ ಕ್ವಾಲಿಫೈಡ್ ಆಗಿದ್ದು ಹೇಗಿಷ್ಟು ಅಜಾಗರೂಕತೆಯರಾಗಿರಲು ಸಾಧ್ಯ? ಏನೇ ಇರ್ಲಿ, ನಿಮ್ ಪಾರ್ಟ್ನರ್ ಬಂದಿದಾರಾ? ನಾನು ಅವ್ರ ಜೊತೆನೂ ಮಾತಾಡ್ಬೇಕು ಅಂತ ಹೇಳಿದ್ರು. ಡಾಕ್ಟರ್ ಸ್ನೇಹಾಳ ಮಾತು ಕೇಳಿ ರಿಷಬ್ ಒಳಗಿನಿಂದ ತೀವ್ರ ಆಘಾತಕ್ಕೊಳಗಾದ. ಅನ್ವಿತಾ ತಲೆಯಾಡಿಸಿ, ಅವ್ರು ಹೊರಗಿದ್ದಾರೆ, ಈಗಲೇ ಕರ್ಕೊಂಡು ಬರ್ತೀನಿ ಅಂತ ಎದ್ದು ಹೋದ್ಲು. ರಿಷಬ್ಗೆ ಸಾಲು ಸಾಲು ಪ್ರಶ್ನೆಗಳು ಕಾಣಿದ್ವು. ಅನ್ವಿತಾ 2 ವರ್ಷಗಳಲ್ಲಿ 3ನೇ ಬಾರಿ ಗರ್ಭಪಾತ ಮಾಡಿಸ್ಕೊಳ್ತಿದ್ದಾಳೆಯೇ? ಆಶಿಕ್ ಜೋಯಿಶ್ಗೆ ಮಕ್ಕಳೆಂದ್ರೆ ಅಪಾರ ಪ್ರೀತಿ ಅಂತ ಅನ್ವಿತಾ ಹೇಳಿದ್ಲು. ಹಾಗಿರುವಾಗ ಆಶಿಕ್ ಇಷ್ಟಕ್ಕೆಲ್ಲ ಒಪ್ಪೋಕೆ ಸಾಧ್ಯನಾ? ಅದಕ್ಕಿಂತ ಹೆಚ್ಚಾಗಿ ಆಶಿಕ್ ಜೋಯಿಶ್ನಂತಹ ಕೋಟ್ಯಾಧಿಪತಿ ಇಂತಹ ಸಾಮಾನ್ಯ ಮಧ್ಯಮ ವರ್ಗದ ಆಸ್ಪತ್ರೆಗೆ ಯಾಕೆ ಬರ್ತಾನೆ? ತನ್ನ ಆಲೋಚನೆಗಳನ್ನ ನಿಯಂತ್ರಿಸಿಕೊಂಡು ಆಶಿಕ್ ಮತ್ತು ಅನ್ವಿತಾ ಒಳಗ್ ಬರುವ ಮುಂಚೆ ಅಲ್ಲಿಂದ ನಿರ್ಗಮಿಸುವುದು ಒಳ್ಳೇದು ಅಂತ ಭಾವಿಸಿ ರಿಷಬ್ ತಿರುಗ್ದ. ಆದ್ರೆ ಸರಿಯಾಗಿ ಅದೇ ಕ್ಷಣಕ್ಕೆ ಅನ್ವಿತಾ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ರೂಮ್ ಒಳಗೆ ಎಂಟ್ರಿ ಕೊಟ್ಲು. ಆ ವ್ಯಕ್ತಿ ಖಂಡಿತವಾಗಿಯೂ ಆಶಿಕ್ ಜೋಯಿಶ್ ಆಗಿರ್ಲಿಲ್ಲ. ಅವನು ಸಂಪೂರ್ಣವಾಗಿ ಬೇರೆಯದೇ ವ್ಯಕ್ತಿಯಾಗಿದ್ದ. ಅನ್ವಿತಾ ಆ ವ್ಯಕ್ತಿಯ ಕೈ ಹಿಡಿದು ಡಾಕ್ಟರ್ ಸ್ನೇಹಾಳ ಮುಂದೆ ತಂದು ನಿಲ್ಲಿಸಿದ ರೀತಿ ನೋಡಿದ್ರೆ ಅವರಿಬ್ಬರ ನಡುವೆ ಇರುವ ಅಕ್ರಮ ಬಾಂಧವ್ಯವೇನು ಎನ್ನುವುದಕ್ಕೆ ಯಾವುದೇ ಪುರಾವೆಯ ಅಗತ್ಯವಿರಲಿಲ್ಲ. ರಿಷಬ್ ಅಲ್ಲಿಯೇ ಸ್ತಬ್ಧನಾಗಿ ನಿಂತಿರೋದನ್ನ ನೋಡಿ ಡಾಕ್ಟರ್ ಸ್ನೇಹ, ಏನಾಯ್ತು ಡಾಕ್ಟರ್, ಏನಾದ್ರೂ ಪ್ರಾಬ್ಲಮ್ಮಾ, ಎಲ್ಲೋ ಕಳೆದು ಹೋಗಿದ್ದೀರಾ ಅಂತ ಕೇಳಿದ್ಲು. ರಿಷಬ್ ಮುಜುಗರದಿಂದ ತಟ್ಟನೆ ಸಾವರಿಸ್ಕೊಂಡು, ಏನಿಲ್ಲ ಡಾಕ್ಟರ್ ಅಂತ ಹೇಳಿ ಆಪರೇಷನ್ ಥಿಯೇಟರ್ ಕಡೆಗೆ ನಡೆದ. ಶಸ್ತ್ರಚಿಕಿತ್ಸೆಯ ವೇಳೆ ತನ್ನ ಗಮನವೆಲ್ಲ ರೋಗಿಯ ಮೇಲಿರ್ಬೇಕಾಗಿದ್ರಿಂದ ಅವನು ಈ ಎಲ್ಲ ಆಲೋಚನೆಗಳನ್ನ ಪಕ್ಕಕ್ಕಿಟ್ಟು ಯಶಸ್ವಿಯಾಗಿ ಸರ್ಜರಿ ಮುಗಿಸ್ದ. ಸರ್ಜರಿ ಮುಗಿಸಿ ಹೊರ ಬಂದಾಗ ಡಾಕ್ಟರ್ ಸ್ನೇಹ ಮತ್ತೆ ಸಿಕ್ಳು. ಇಬ್ರು ರಿಷಬ್ ಕ್ಯಾಬಿನ್ಗೆ ಬಂದು ಸರ್ಜರಿಯ ಬಗ್ಗೆ ಮಾತಾಡಿದ್ರು. ಆದ್ರೆ ರಿಷಬ್ಗೆ ತನ್ನ ಕುತೂಹಲವನ್ನ ತಡ್ಕೊಳ್ಳೋಕೆ ಸಾಧ್ಯವಾಗ್ಲಿಲ್ಲ.
ಸಂಭಾಷಣೆಯ ಮಧ್ಯದಲ್ಲಿ ಅವನು ಡಾಕ್ಟರ್ ಸ್ನೇಹ ಬಳಿ ಅನ್ವಿತಾಳ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ದ. ಡಾಕ್ಟರ್, ನಿಮ್ಮ ಬಳಿ ಬಂದಿದ್ದ ಆ ವುಮೆನ್ ನನ್ಗ್ಯಾರು ಪರಿಚಿತರಂತೆ ಕಾಣಿಸ್ತಾ ಇದ್ರು. ಅವ್ರು ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಸಾಮಾನ್ಯವಾಗಿ ಡಾಕ್ಟರ್ ರಿಷಬ್ ತಮ್ಮ ಕೆಲಸ ಮತ್ತೆ ರೋಗಿಗಳನ್ನ ಹೊರತುಪಡಿಸಿ ಬೇರೆ ಅನಗತ್ಯ ವಿಷಯಗಳನ್ನ ಚರ್ಚಿಸ್ತಾ ಇರಲಿಲ್ಲ. ಆದ್ರೆ ಈ ಸಾರಿ ವಿಷಯ ಅನ್ವಿತಾಗೆ ಸಂಬಂಧಿಸಿದ್ದಾಗಿದ್ರಿಂದ ಕುತೂಹಲ ತಾಳಲಾರ್ದೆ ಡಾಕ್ಟರ್ ಸ್ನೇಹರನ್ನ ಈ ಪ್ರಶ್ನೆ ಕೇಳಿದ್ದ. ಸ್ನೇಹ ಒಂದು ಕ್ಷಣ ಆಶ್ಚರ್ಯಪಟ್ರು, ಮರುಕ್ಷಣ ನಗ್ತಾ ರಿಷಬ್ ಕಡೆಗೆ ನೋಡಿದ್ರು. ಹೌದು ಡಾಕ್ಟರ್, ನೀವು ಅವಳನ್ನ ಖಂಡಿತ ನೋಡಿರ್ತೀರಾ. ಯಾವುದೋ ಬಿಸ್ನೆಸ್ ಮ್ಯಾಗಝಿನ್ನ ಕವರ್ ಪೇಜ್ನಲ್ಲೋ ಅಥವಾ ನ್ಯೂಸ್ನಲ್ಲೋ ಕಂಡಿರಬಹುದು. ಅವಳು ದೇಶದ ಒಬ್ಬ ಪ್ರಸಿದ್ಧ ಕೋಟ್ಯಾಧಿಪತಿ ಉದ್ಯಮಿಯ ನಿಶ್ಚಿತಾರ್ಥಿ ಅಂತ ಕೇಳಿದ್ದೀನಿ. ಆದ್ರೆ ಡಾಕ್ಟರ್, ಹೆಸರು ಎಷ್ಟು ದೊಡ್ಡದಾಗಿರುತ್ತೋ ಅವರ ಕರಾಳ ರಹಸ್ಯಗಳು ಅಷ್ಟೇ ಭೀಕರವಾಗಿರುತ್ತೆ. ಅದನ್ನ ಮುಚ್ಚಿಡೋಕೆ ಅವ್ರು ಏನೆಲ್ಲ ತಂತ್ರಗಳನ್ನ ಬಳಸ್ತಾರೆ ಗೊತ್ತಾ? ಈ ಬಡ ಹುಡುಗಿ ಅಂತಹದ್ದೇ ಒಂದು ಕ್ರೂರ ಬಲೆಗೆ ಬಿದ್ದಿದ್ದಾಳೆ ಅಂದ್ಲು ಡಾಕ್ಟರ್ ಸ್ನೇಹ. ರಿಷಬ್ ಹುಬ್ಬೇರಿಸಿ, ಹೌದಾ, ಏನಾಯಿತು ಅಂತ ಕೇಳ್ದ. ಸ್ನೇಹ ಮುಂದುವರಿಸಿ, ಸತ್ಯ ಏನಂದ್ರೆ ಅವಳು ನಿಶ್ಚಿತಾರ್ಥ ಮಾಡ್ಕೊಂಡಿರುವ ಆ ಉದ್ಯಮಿಗೆ ತೀವ್ರತರದ ಮಾನಸಿಕ ಕಾಯಿಲೆ ಇದೆ. ಆ ಉದ್ಯಮಿಯ ಕುಟುಂಬ ತನ್ನ ಹಣ ಮತ್ತೆ ಅಧಿಕಾರ ಬಳಸಿ ಈ ಹುಡುಗಿಯ ಕುಟುಂಬವನ್ನ ಬೆದರಿಸಿದೆ. ಸಮಾಜದ ಮುಂದೆ ತಮ್ಮ ಮಗ ನಾರ್ಮಲ್ ಆಗಿ ಕಾಣಿಸ್ಲಿ ಅಂತ ಈ ಬಡ ಹುಡುಗಿಯ ಕುತ್ತಿಗೆಗೆ ಮದುವೆಯ ಕುಣಿಕೆ ಕಟ್ಟೋಕೆ ನೋಡ್ತಿದ್ದಾರೆ. ಪ್ರತಿಯಾಗಿ ಹಣ ಆಸ್ತಿ ಕೊಟ್ಟಿದ್ದಾರಾದ್ರೂ ಈ ಹುಡುಗಿಯ ಬದುಕು ನರ್ಕಕ್ಕಿಂತ ಕೆಟ್ಟದಾಗಿದೆ. ಆ ಹುಡುಗ ದೈಹಿಕವಾಗಿ ಅನರ್ಹನಾಗಿದ್ದು ಯಾವುದೇ ಹುಡುಗಿಯೊಂದಿಗೆ ವೈವಾಹಿಕ ಸಂಬಂಧ ಹೊಂದೋಕೆ ಸಾಧ್ಯವಾಗ್ತಾ ಇಲ್ಲ. ಆ ಎಲ್ಲ ಹತಾಶೆ ಮತ್ತೆ ರೇಗನ್ನ ಈ ಹುಡುಗಿಯ ಮೇಲೆ ಸ್ಯಾಡಿಶ್ ತರ ಹಿಂಸೆ ಮಾಡಿ ತೀರಿಸ್ಕೊಳ್ತಿದ್ದಾನೆ. ತನ್ನ ಕುಟುಂಬದ ಪ್ರಾಣ ಉಳಿಸೋಕೆ ಈ ಹುಡುಗಿ ಇದೆಲ್ಲವನ್ನ ಸಹಿಸ್ಕೊಳ್ತಿದ್ದಾಳೆ ಅಂದ್ರು. ಡಾಕ್ಟರ್ ಸ್ನೇಹಾರ ಈ ನಂಬಲಾಗದ ಮಾತುಗಳನ್ನ ಕೇಳಿ ರಿಷಬ್ ಆಘಾತದಿಂದ ಬಾಯಿ ತೆರೆದ. ಸತ್ಯವೇ ಬೇರೆ, ಆದ್ರೆ ಈ ಅನ್ವಿತಾ ತನ್ನ ರಹಸ್ಯ ಪ್ರೇಮಿಯ ಜೊತೆ ಸರಸವಾಡಿ ಹೆಣೆದಿರುವ ಸುಳ್ಳಿನ ಕಥೆಯೇ ಬೇರೆ. ತನಗೆ ಎಲ್ಲವೂ ಗೊತ್ತಿದ್ದರೂ ರಿಷಬ್ ಅದನ್ನ ಹೊರ ಹಾಕ್ತೆ ಅತ್ಯಂತ ಚಾಣಾಕ್ಷತನದಿಂದ ಡಾಕ್ಟರ್ ಸ್ನೇಹಾರ ಬಳಿ ಮೇಲ್ನೋಟದ ಕುತೂಹಲ ತೋರಿಸ್ತಾ ಕೇಳ್ದ. ಅಯ್ಯೋ, ಕೇಳಿ ತುಂಬಾ ಬೇಜಾರಾಯ್ತು. ಆದ್ರೆ ಇದೆಲ್ಲವನ್ನ ಆ ಹುಡುಗಿಯೇ ನಿಮ್ಗೆ ಹೇಳಿದ್ಲಾ? ಆ ಉದ್ಯಮಿ ಯಾರು? ಅವನ ಹೆಸರೇನು? ಡಾಕ್ಟರ್ ಸ್ನೇಹ ಸಣ್ಣಗೆ ನಕ್ಕು, ಡಾಕ್ಟರ್, ನಮ್ಗೆ ರೋಗಿಗಳ ಪ್ರೈವಸಿ ಮುಖ್ಯ. ಆದ್ರೆ ನೀವು ನಮ್ಮವರೇ, ಆಲ್ಮೋಸ್ಟ್ ಫ್ಯಾಮಿಲಿ ತರ. ಹಾಗಾಗಿ ಹೇಳೋಕೆ ಅಭ್ಯಂತರವಿಲ್ಲ. ನಿಜವಾದ ವಿಷಯ ಏನಂದ್ರೆ ಆ ಹುಡುಗಿಗೆ ರಾಘವ್ ಅಂತ ಒಬ್ಬ ಲವ್ವರ್ ಇದ್ದಾನೆ. ಅವರಿಬ್ರು ಒಂದೇ ಕಾಲೇಜ್ನಲ್ಲಿ ಓದ್ತಿದ್ದವರು. ಈ ಉದ್ಯಮಿ ಬಂದ ಮೇಲೆ ಇವ್ರ ಪ್ರೀತಿಗೆ ತೊಂದರೆಯಾಯಿತು. ಆದ್ರೂ ರಾಘವ್ ನಿಸ್ವಾರ್ಥವಾಗಿ ಇವಳನ್ನ ಬಿಡದೆ ಇಂದಿಗೂ ಪ್ರೀತಿಸ್ತಾ ಇದ್ದಾನೆ. ಹಾಗಾಗಿ ಇಬ್ರು ರಹಸ್ಯವಾಗಿ ಭೇಟಿಯಾಗ್ತಿರ್ತಾರೆ. ಈ ರಹಸ್ಯ ಸಂಬಂಧದಿಂದಾಗಿ ಅವಳು ಒಂದೆರಡು ಬಾರಿ ಗರ್ಭಿಣಿಯಾಗಿದ್ಲು. ಕಳೆದ 1.5 ವರ್ಷದಿಂದ ಗರ್ಭಪಾತಕ್ಕಾಗಿ ನನ್ನ ಬಳಿಯೇ ಚಿಕಿತ್ಸೆ ಪಡಿತಾ ಇದ್ದಾಳೆ. ಆ ಉದ್ಯಮಿಯ ಹೆಸರು ಏನೋ ಇತ್ತು, ಆಶುತೋಷ್, ಅವಿನಾಶ್ ಎಂದು ನೆನಪಿಸಿಕೊಳ್ಳಲು ಯತ್ನಿಸಿದ್ರು. ರಿಷಬ್ ತಕ್ಷಣ ಆಶಿಕ್ ಆಶಿಕ್ ಜೋಯಿಶ್ ಅಂದ. ಸ್ನೇಹ ಆಶ್ಚರ್ಯದಿಂದ, ಎಸ್, ಆಶಿಕ್ ಜೋಯಿಶ್, ನಿಮ್ಗೆ ಹೇಗೆ ಗೊತ್ತು ಡಾಕ್ಟರ್ ಅಂದ್ಲು. ರಿಷಬ್ ತಕ್ಷಣ ಸ್ಥಿತಿ ನಿಭಾಯಿಸಿ ನಗ್ತಾ, ನಮ್ಮ ಮನೆಯಲ್ಲಿ ತಂಗಿ ಬಿಸ್ನೆಸ್ ಫೀಲ್ಡ್ನಲ್ಲಿದ್ದಾಳೆ. ದಿನ ಇಡೀ ಈ ಆಶಿಕ್ ಜೋಯಿಶ್ ಬಗ್ಗೆನೇ ಮಾತಾಡ್ತಿರ್ತಾಳೆ. ಅವನನ್ನ ಹೀರೋ ತರ ನೋಡ್ತಿದ್ಲು. ಆದ್ರೆ ಅವನು ಇಷ್ಟೊಂದು ಕೆಟ್ಟವನ ಅಂತ ಈಗ ಗೊತ್ತಾಯ್ತು. ಸರಿ ಬಿಡಿ ಡಾಕ್ಟರ್, ನಾವು ಡಾಕ್ಟರ್ಸ್ ಪೇಷಂಟ್ಸ್ಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ. ನೀವು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದ್ದೀರಾ ಎಂದು ವಿಷಯ ಮುಗಿಸ್ದ. ನಂತರ ರಿಷಬ್, ಸರಿ ಡಾಕ್ಟರ್, ನಾನು ಆಫೀಸ್ ಪಾರ್ಟಿಗೆ ಹೋಗ್ಬೇಕಿದೆ, ಬರ್ತೀನಿ ಎಂದಾಗ ಸ್ನೇಹ, ನೀವು ಪಾರ್ಟಿಗೆ ಹೋಗಲ್ಲ ಅಂದಿದ್ರಲ್ವಾ, ಇದಕ್ಕಿದ್ದಂತೆ ಹೇಗ್ ಪ್ಲಾನ್ ಚೇಂಜ್ ಆಯ್ತು ಅಂತ ಕೇಳಿದ್ಲು. ರಿಷಬ್ ಕಾರಿನ ಕೀಲಿ ತೆಗೆದುಕೊಳ್ತಾ, ಈ ಜೀವನ ನಮ್ ಪ್ಲಾನ್ ಪ್ರಕಾರ ನಡೆಯಲ್ಲ ಸ್ನೇಹ. ಯಾರ ಭರವಸೆಯೂ ಹುಸಿ ಆಗ್ಬಾರ್ದು. ಭರವಸೆಯನ್ನ ಜೀವಂತವಾಗಿಡೋದು ವೈದ್ಯರಾದ ನಮ್ ಕರ್ತವ್ಯ ಅಂತ ಮುಗುಳ್ನಕ್ಕು ಕ್ಯಾಬಿನ್ನಿಂದ ಹೊರಬಂದ. ಅಲ್ಲಿಂದ ಹೊರಟವನೇ ಅಮ್ಮನಿಗೆ ಕಾಲ್ ಮಾಡಿ, ನನ್ನ ಟೆಕ್ಸಿಡೋ ಸೂಟ್ ತಂದು ಹೊರಗೆ ನಿಲ್ಲು ಅಂದ. ಮನೆಗೆ ತಲುಪಿ ತಂಗಿ ರಿಧಿಮಾಳ ಕೈಯಿಂದ ಸೂಟ್ ಪಡೆದು ಕಾರ್ನಲ್ಲಿಟ್ಟ. ರಿಧಿಮಾಗೆ ಏನನ್ನು ವಿವರಿಸಲು ಸಮಯವಿರಲಿಲ್ಲ.
ಅನ್ವಿತಾಳ ಒತ್ತಾಯದ ಮೇರೆಗೆ ಅಣ್ಣ ಆಶಿಕ್ ಜೋಯಿಸ್ ಪಾರ್ಟಿಗೆ ಹೋಗ್ತಿದ್ದಾನೆ ಎಂದ್ಕೊಂಡು ಅವಳು ಹೆಚ್ಚು ಪ್ರಶ್ನೆ ಕೇಳಲಿಲ್ಲ. ಅಲ್ಲಿಂದ ರಿಷಬ್ ನೇರವಾಗಿ ಅನ್ವಿತಾಳ ಮನೆಗೆ ತಲುಪಿದ್ದ. ಮುಂದೆ ಕಾರಿನಲ್ಲಿ ಅನ್ವಿತಾಗೆ ವಿಐಪಿ ಸೇವೆ ನೀಡ್ತಾ ಪಾರ್ಟಿಯ ವೆನ್ಯೂ ತಲುಪುತ್ತಿದ್ದ ರಿಷಬ್ನ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಓಡ್ತಾ ಇತ್ತು. ಇಂದು ರಾತ್ರಿಯ ಪಾರ್ಟಿಯಲ್ಲಿ ಈ ಅನ್ವಿತಾಳ ಮುಖವಾಡವನ್ನ ಮತ್ತೆ ಅವಳ ಸಾಧ್ವಿ ನಟನೆಯನ್ನ ಆಶಿಕ್ ಹಾಗೂ ಅನ್ವಿತಾಳ ಮುಂದೆ ಹೇಗ್ ಬಲಿಪಶು ಮಾಡಬೇಕು ಅನ್ನೋದು. ಪಾರ್ಟಿ ನಡೆಯುವ ಸ್ಥಳ ತಲುಪುವ ಮೊದಲು ರಿಷಬ್ ತನ್ನ ಕಾರನ್ನ ಹೂವಿನ ಅಂಗಡಿಯ ಬಳಿ ನಿಲ್ಲಿಸ್ದ. ಕಾರಿನಿಂದ ಕೆಳಗಿಳಿದು ಕೆಂಪು ಗುಲಾಬಿಗಳಿಂದ ತುಂಬಿದ ಸುಂದರವಾದ ಬೊಕೆಯನ್ನ ತಂದು ಅನ್ವಿತಾಳ ಮಡ್ಲಲ್ಲಿ ಇಟ್ಟು ಮತ್ತೆ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ. ಮಡ್ಲಲ್ಲಿದ್ದ ಹೂಗುಚ್ಚ ನೋಡಿ ಅನ್ವಿತಾ ಆಶ್ಚರ್ಯದಿಂದ, ಏನಿದು ಡಾಕ್ಟರ್ ಸಾಹೇಬ್ರೆ, ಯಾರಿಗಂತ ತಂದಿದ್ದೀರಾ ಅಂತ ಕೇಳಿದ್ಲು. ರಿಷಬ್ ಮುಂಭಾಗದ ರಸ್ತೆಯ ಮೇಲೆಯೇ ಕಣ್ಣಿಟ್ಟು, ಯಾರಿಗೆ ಅಂದ್ರೆ ನೀವ್ ಯಾರ ಪಾರ್ಟಿಗೆ ಹೋಗ್ತಿದ್ದೀರೋ ಆ ವ್ಯಕ್ತಿಗೆ, ಅಂದ್ರೆ ನಿಮ್ಮ ಗ್ರೇಟ್ ಬಾಸ್ ಮಿಸ್ಟರ್ ಆಶಿಕ್ ಜೋಯಿಸ್ಗೆ. ಅವರು ನಿಮ್ ಕೆಲಸವನ್ನ ವಾಪಸ್ ಕೊಟ್ಟಿದ್ದಾರೆ, ಆಫೀಸ್ನಲ್ಲಿ ಎಲ್ರ ಮುಂದೆ ಸಾರಿ ಕೇಳಿದ್ದಾರೆ. ಕನಿಷ್ಠ ಈ ಧನ್ಯವಾದದ ಹೂಗುಚ್ಛವನ್ನಾದ್ರೂ ಕೊಡುವಷ್ಟು ಕೃತಜ್ಞತೆ ನಿಮ್ಮಲ್ಲಿರ್ಲಿ ಅನ್ವಿತಾ ಅವರೇ ಅಂದ. ಅನ್ವಿತಾ ಹುಬ್ಬೇರಿಸಿ, ಏನಾಯ್ತು ಡಾಕ್ಟರ್ ಸಾಹೇಬ್ರೆ, ಒಂದೇ ಭೇಟಿಯಲ್ಲಿ ಮಿಸ್ಟರ್ ಜೋಯಿಸ್ ಅಭಿಮಾನಿಯಾಗ್ಬಿಟ್ರಲ್ಲ. ಯಾರ ಬಗ್ಗೆಯೂ ಅಷ್ಟು ಬೇಗ ಒಪಿನಿಯನ್ ಫಾರ್ಮ್ ಮಾಡದ ನೀವು ಇಷ್ಟೊಂದು ಹೊಗಳ್ತಿದ್ದೀರಾ ಅಂದ್ರೆ ಅವ್ರು ನಿಮ್ಗೇನ್ ಮ್ಯಾಜಿಕ್ ಮಾಡಿದ್ರು ಅಂತ ತಮಾಷೆಯಾಗಿ ಕೇಳಿದ್ಲು. ಅನ್ವಿತಾಳ ಈ ಮೇಲ್ನೋಟದ ಉದಾಸೀನತೆಯ ಹಿಂದೆ ಆಶಿಕ್ ಮೇಲಿನ ಅಪಾರ ಪ್ರೀತಿ ಇದೆ ಅನ್ನುವುದು ರಿಷಬ್ಗೆ ಚೆನ್ನಾಗಿ ಗೊತ್ತಿತ್ತು. ಅವಳು ಎಷ್ಟೇ ಗಟ್ಟಿ ಮುಖವಾಡ ಹಾಕೊಂಡಿದ್ರು ಆಶಿಕ್ ಹೆಸರು ಕೇಳಿದ ತಕ್ಷಣ ಅವಳ ಹೃದಯ ಅದೇ ತೀವ್ರತೆಯಿಂದ ಬಡಿತಾ ಇತ್ತು. ಅಷ್ಟರಲ್ಲಿ ಕಾರು ಪಾರ್ಟಿ ನಡೀತಿದ್ದ ಸ್ಥಳವನ್ನ ತಲುಪಿತು. ಅದು ಜೋಯಿಸ್ ಫ್ಯಾಮಿಲಿಗೆ ಸೇರಿದ ಒಂದು ಖಾಸಗಿ ಆಸ್ತಿಯಾಗಿದ್ದು ವಿಶಾಲವಾದ ಗ್ರೀನ್ ಲಾನ್ ಮೇಲೆ ಪಾರ್ಟಿ ಆಯೋಜಿಸಲಾಗಿತ್ತು. ಕಾರ್ ನಿಲ್ಲಿಸಿದ ರಿಷಬ್ ಅನ್ವಿತಾಳತ್ತ ತಿರುಗಿ ಅತ್ಯಂತ ಪ್ರೀತಿ ಮತ್ತು ಗಂಭೀರತೆಯಿಂದ ಹೇಳ್ದ, ನೋಡು ಅನ್ವಿತಾ, ನಿನ್ ಮನಸ್ಸಿನಲ್ಲಿ ಹಲವು ಗೊಂದಲಗಳು ಕಾಡ್ತಿವೆ ಅಂತ ನನಗ್ ಗೊತ್ತು. ಆದ್ರೆ ಒಬ್ಬ ಸ್ನೇಹಿತನಾಗಿ ನಾನ್ ನಿನಗೊಂದು ಪ್ರಮುಖ ವಿಷಯ ಹೇಳ್ಬೇಕು. ಪ್ರತಿಯೊಂದನ್ನ ಎಚ್ಚರಿಕೆಯಿಂದ ಕೇಳು. ತಂಪಾದ ಮನಸ್ಸಿನಿಂದ ನಿರ್ಧಾರ ತಗೊಳ್ತೀನಿ ಅಂತ ನನ್ಗೆ ಭರವಸೆ ಕೊಡು. ರಿಷಬ್ ಇಷ್ಟೊಂದು ಗಂಭೀರವಾಗಿ ಹೇಳ್ತಿದ್ದುದನ್ನ ನೋಡಿ ಅನ್ವಿತಾಗೆ ತಮಾಷೆ ಮಾಡುವ ಮೂಡ್ ಬಂತು. ಅವಳು ಅವನ ಹತ್ರಕ್ಕೆ ಬಂದು ಮೆಲ್ಲಗೆ, ಏನು, ನನ್ಗೇನಾದ್ರೂ ಪ್ರಪೋಸ್ ಮಾಡ್ತಿದ್ದೀರಾ? ಹಾಗಿದ್ರೆ ನಿತ್ಯ, ರಿಹಾನ್ ಮತ್ತೆ ಆಯುಷ್ ಪರ್ಮಿಷನ್ ತಗೋಬೇಕಾಗುತ್ತೆ, ಗೊತ್ತಾಯ್ತಾ ಅಂತ ನಕ್ಲು. ಏನೋ ದೊಡ್ಡ ಸತ್ಯ ಹೇಳಲು ಹೊರಟಿದ್ದ ರಿಷಬ್ ಬಾಯಿ ತೆರೆದು ನಿಂತುಬಿಟ್ಟ. ಅನ್ವಿತಾಳ ನಗು ನೋಡಿ ಅವನಿಗೆ ಸಣ್ಣಗೆ ಕೋಪ ಬಂತು. ಕಾರಿನಿಂದ ಕೆಳಗಿಳಿತಾ, ನಾನ್ ನಿನ್ಗೊಂದು ಸೀರಿಯಸ್ ವಿಷಯ ಹೇಳೋಕ್ ಬಂದ್ರೆ ನೀನ್ ಜೋಕ್ ಮಾಡ್ತೀಯಾ? ಆಶಿಕ್ ನನ್ನ ಮತ್ತೆ ಭೇಟಿಯಾದಾಗ್ನಿಂದ ನಿನ್ ಮೂಡ್ ಚೇಂಜ್ ಆಗಿದೆ ಅನ್ಸುತ್ತೆ. ಇಲ್ದೇ ಇದ್ರೆ ಯಾವಾಗ್ಲೂ ಗಂಭೀರವಾಗಿರ್ತಿದ್ದ ಅನ್ವಿತಾಗೆ ನಗೋದ್ ಹೇಗೆ ಅಂತ ನೆನಪಾಗಿದೆ. ನಗುವಾಗ ನೀನು ಇನ್ನೂ ಸುಂದರವಾಗಿ ಕಾಣಿಸ್ತೀಯಾ ಅಂದ. ರಿಷಬ್ನ ಈ ಅನಿರೀಕ್ಷಿತ ಕಾಂಪ್ಲಿಮೆಂಟ್ ಕೇಳಿ ಅನ್ವಿತಾ ಕ್ಷಣಕಾಲ ಮುಜುಗರಕ್ಕೊಳಗಾದ್ಲು. ಆದ್ರೆ ಆಶಿಕ್ ಹೆಸರು ಪ್ರಸ್ತಾಪವಾಗ್ತಿದ್ದಂತೆ ಅವಳ ಮುಖದಲ್ಲಿ ಮತ್ತೆ ನೋವಿನ ಛಾಯೆ ಆವರಿಸ್ತು. ಅದನ್ನ ರಿಷಬ್ ಗಮನಿಸ್ದ. ಅನ್ವಿತಾಳ ಅಸಲಿ ಬಣ್ಣ ಮತ್ತು ಅವಳ ಕಳ್ಳ ಪ್ರೇಮಿಯ ಗರ್ಭಪಾತದ ಸತ್ಯವನ್ನ ಅನ್ವಿತಾಗೆ ಈಗ್ಲೇ ಹೇಳ್ಬಿಡ್ಬೇಕೆ? ಈ ಸತ್ಯ ತಿಳಿದ್ರೆ ಆಶಿಕ್ ಮತ್ತು ಅನ್ವಿತಾಳ ಅಪೂರ್ಣ ಪ್ರೇಮ ಕತೆ ಪೂರ್ಣಗೊಳ್ಬಹುದು. ಅನ್ವಿತಾ ಅನುಭವಿಸಿದ ನೋವಿಗೆ ಕೊನೆಗೂ ಶಾಂತಿ ಸಿಗಬಹುದು ಎಂದು ರಿಷಬ್ ಯೋಚಿಸ್ದ. ಆದ್ರೆ ಮರುಕ್ಷಣವೇ ಆಶಿಕ್ಗೆ ಇಂದಿಗೂ ಅನ್ವಿತಾ ಮೇಲೆ ನಿಜವಾದ ಪ್ರೀತಿ ಇದೆಯೋ ಅಥವಾ ಕೇವಲ ತಪ್ಪಿತಸ್ಥ ಭಾವನೆಯಿಂದ ಹೀಗ್ ಮಾಡ್ತಿದ್ದಾನೋ ಎನ್ನುವ ಅನುಮಾನ ಬಂದಿದ್ರಿಂದ ಸದ್ಯಕ್ಕೆ ಅನ್ವಿತಾಗೆ ಏನನ್ನು ಹೇಳದೆ ಮೊದಲು ಆಶಿಕ್ ನನ್ನ ಭೇಟಿಯಾಗಲು ಡಿಸೈಡ್ ಮಾಡ್ದ. ಅನ್ವಿತಾ ಕಾರಿನ ಬಾಗಿಲ ಬಳಿ ನಿಂತು, ಏನಾಯ್ತು ಡಾಕ್ಟರ್, ನೀವು ಓಕೆನಾ? ಇವತ್ತು ತುಂಬಾ ವಿಚಿತ್ರವಾಗಿ ಕಾಣ್ತಿದ್ದೀರಾ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನಾವು ವಾಪಸ್ ಹೋಗೋಣ. ಈ ಪಾರ್ಟಿ ನನ್ಗೇನು ಅಷ್ಟೊಂದು ಮುಖ್ಯ ಅಲ್ಲ ಅಂದ್ಲು. ಆಶಿಕ್ ನನ್ನ ಎದುರಿಸೋಕೆ ಇಷ್ಟವಿಲ್ದಿದ್ರಿಂದ ಅವಳಿಗೆ ವಾಪಸ್ ಹೋಗೋಕೆ ಒಂದು ನೆಪ ಬೇಕಿತ್ತು. ರಿಷಬ್ ತಕ್ಷಣ ನಗ್ತಾ, ಇಲ್ಲ, ನಾನು ಓಕೆ. ಆಸ್ಪತ್ರೆಯ ಕೇಸ್ ಒಂದ್ರ ಬಗ್ಗೆ ಯೋಚಿಸ್ತಿದ್ದೆ ಅಷ್ಟೆ. ಬಾ ಒಳಗು ಹೋಗೋಣ ಅಂತ ಕೈ ಚಾಚ್ದ.
ಅನ್ವಿತಾ ಅವನ ಕೈ ಹಿಡಿದು ಲಾನ್ ಕಡೆಗೆ ಹೆಜ್ಜೆ ಹಾಕಿದ್ಲು. ಒಳಗೆ ತಲುಪಿದ ತಕ್ಷಣ ಕಚೇರಿಯ ಹಲವು ಪರಿಚಿತ ಮುಖಗಳು ಕಾಣಿಸೋದು. ಅಷ್ಟರಲ್ಲಿ ಶ್ರೇಷ್ಠ ಓಡ್ ಬಂದು ಇಬ್ರನ್ನು ವೆಲ್ಕಮ್ ಮಾಡಿದ್ಲು. ಅನ್ವಿತಾಳ ಕಿವಿಯಲ್ಲಿ ಮೆಲ್ಲಗೆ, ನಿಮ್ಮಿಬ್ರನ್ನ ನೋಡಿದ್ರೆ ಪರ್ಫೆಕ್ಟ್ ಕಪಲ್ ತರ ಕಾಣಿಸ್ತೀರಾ ಡ್ಯೂಡ್, ಅದ್ಭುತ ಜೋಡಿ ಅಂತ ಚೇಷ್ಟೆ ಮಾಡಿದ್ಲು. ಶ್ರೇಷ್ಠಳ ಬಾಯ್ ಫ್ರೆಂಡ್ ರಾಹುಲ್ ಕೂಡ ಬಂದಿದ್ದ. ಲೈವ್ ಲೈವ್ ಬ್ಯಾಂಡ್ ಮ್ಯೂಸಿಕ್, ಆಹಾರ ಪಾನೀಯಗಳ ಪರಿಮಳದಿಂದ ವಾತಾವರಣ ಕಳೆಯೆಟ್ಟಿತ್ತು. ಆದ್ರೆ ರಿಷಬ್ ಕಣ್ಣುಗಳು ಆಶಿಕ್ಗಾಗಿ ಹುಡುಕ್ತಾ ಇದ್ವು. ಆಶಿಕ್ ಎಲ್ಲೂ ಕಾಣಿಸ್ತಾ ಇರೋದನ್ನ ನೋಡಿ ರಿಷಬ್ ಶ್ರೇಷ್ಠ ಬಳಿ, ಇಷ್ಟೊಂದು ದೊಡ್ಡ ಪಾರ್ಟಿ ಕೊಟ್ಟು ಹೋಸ್ಟ್ ಆಶಿಕ್ ಜೋಯಿಶ್ ಕಾಣಿಸ್ತಿಲ್ವಲ್ಲ, ವಿಚಿತ್ರ ಅಲ್ವಾ ಅಂದ. ಶ್ರೇಷ್ಠ ನಗ್ತಾ, ಹೌದು ಡಾಕ್ಟರ್, ನಮ್ ಹೊಸ ಬಾಸ್ ಒಂಥರ ವಿಚಿತ್ರ, ಕೆಲವೊಮ್ಮೆ ತುಂಬಾ ಗಂಭೀರ, ಕೆಲವೊಮ್ಮೆ ಫ್ರೆಂಡ್ಲಿ. ಪಾರ್ಟಿಗೆ ಎಲ್ಲರೂ ಬಂದಿದ್ದಾರೆ, ಆದ್ರೆ ಅವ್ರ ಸುಳಿವೇ ಇಲ್ಲ. ಅವರ ಎಂಗೇಜ್ಡ್ ಗರ್ಲ್ ಫ್ರೆಂಡ್ ಕೂಡ ಬಂದಿದ್ದಾರೆ ಅಂತ ಕೇಳ್ದೆ, ಅವರಿಬ್ರು ಒಟ್ಟಿಗೆ ಎಂಟ್ರಿ ಕೊಡ್ತಾರಂತೆ ಅಂತ ಹೇಳ್ತಿರುವಾಗ್ಲೇ ರಾಹುಲ್ ಮಧ್ಯ ಪ್ರವೇಶಿಸ್ದ. ಹೇ, ಡೋಂಟ್ ವರಿ, ನೋಡಿ ನಿಮ್ ಬಾಸ್ ಬಂದ್ರು, ಅವ್ರ ಜೊತೆ ಅವರ ಲೇಡಿ ಬಾಸ್ ಕೂಡ ಇದ್ದಾರೆ ಅಂದ. ಎಲ್ಲರ ದೃಷ್ಟಿಯು ಎಂಟ್ರೆನ್ಸ್ ಕಡೆಗೆ ತಿರುಗಿತು. ಅಲ್ಲಿ ಆಶಿಕ್ ಜೋಯಿಶ್ ಮತ್ತು ಅನ್ವಿತಾ ಕೈ ಹಿಡ್ಕೊಂಡು ಎಂಟ್ರಿ ಕೊಡ್ತಾ ಇದ್ರು. ಇಡೀ ಹಾಲ್ ಚಪ್ಪಾಳೆ, ಕೂಗು ಮತ್ತು ಹರ್ಷೋದ್ಗಾರದಿಂದ ಮಾರ್ಧನಿಸ್ತು. ಬಿಸ್ನೆಸ್ ವರ್ಲ್ಡ್ನ ಹಾಟೆಸ್ಟ್ ಕಪಲ್ ಆಗಿದ್ರಿಂದ ಎಲ್ಲರೂ ಅವ್ರ ಸುತ್ತಲೂ ನೆರೆದು ಅಭಿನಂದಿಸ್ತಾ ಇದ್ರು. ಅನ್ವಿತಾ ಎಲ್ಲರನ್ನ ಮುಗುಳ್ನಗ್ತಾ ಭೇಟಿಯಾಗ್ತಾ ಇದ್ಲು. ರಿಷಬ್ ಪಕ್ಕದಲ್ಲಿದ್ದ ಅನ್ವಿತಾಳನ್ನ ಓರೆಯಾಗಿ ನೋಡ್ದ. ಆದ್ರೆ ಅವನ ನಿರೀಕ್ಷೆಗೆ ವಿರುದ್ಧವಾಗಿ ಅನ್ವಿತಾಳ ಮುಖದಲ್ಲಿ ಯಾವುದೇ ದುಃಖವಾಗ್ಲಿ ಅಸೂಯೆಯಾಗ್ಲಿ ಕಾಣಿಸ್ಲಿಲ್ಲ. ಅವಳು ಶ್ರೇಷ್ಠಳೊಂದಿಗೆ ಏನೂ ಆಗಿಲ್ಲ ಅನ್ನುವಂತೆ ನಗ್ತಾ ಮಾತಾಡ್ತಾ ಇದ್ಲು. ಆದ್ರೆ ರಿಷಬ್ಗೆ ಸತ್ಯ ಗೊತ್ತಿತ್ತು. ಈ ನಕಲಿ ನಗುವಿನ ಹಿಂದೆ ಅನ್ವಿತಾಳ ಹೃದಯ ರಕ್ತ ಕಣ್ಣೀರ್ ಸುರಿಸ್ತಾ ಇದೆ ಅನ್ನೋದು ಅವನಿಗೆ ಅರ್ಥವಾಗಿತ್ತು. ಆಶಿಕ್ ಮತ್ತು ಅನ್ವಿತಾ ಒಟ್ಟಿಗಿರೋದನ್ನ ಕಂಡ ಮೇಲೇನೂ ಧೃತಿಗೆಡದೆ ನಿಂತಿರುವ ಅನ್ವಿತಾಳ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪವನ್ನ ನೋಡಿ ರಿಷಬ್ಗೆ ಅವಳ ಮೇಲಿದ್ದ ಗೌರವ ಮತ್ತೆ ಪ್ರೀತಿ ಇನ್ನೂ ಹೆಚ್ಚಾಯಿತು. ಈ ಹುಡುಗಿ ಜಗತ್ತಿನ ಯಾವುದೇ ಸವಾಲನ್ನ ಎದುರಿಸಬಲ್ಲಳು ಎನ್ನುವ ನಂಬಿಕೆ ಅವನಿಗೆ ಬಂತು. ಆದ್ರೆ ಒಬ್ಬ ಡಾಕ್ಟರ್ ಆಗಿ ಒಳಗೊಳಗೆ ಅವಳು ಅನುಭವಿಸ್ತಿರೋ ಈ ನೋವು ಅವಳನ್ನ ಟೊಳ್ಳು ಮಾಡ್ತಿದೆ ಅನ್ನುವುದು ಅವನಿಗೂ ಗೊತ್ತಿತ್ತು.